ರೂಲ್ಸು ನಿಮ್ಮ ಪ್ರಕಾರ ಎಷ್ಟು 100% ಇಂಪ್ಲಿಮೆಂಟ್ ಆಗಿದೆಯಾ? ಮೊದಲನೇ ಪ್ರಶ್ನೆ. ಎರಡನೇದು, ಈ ನಮ್ಮ ಹಾರನಹಳ್ಳಿ ಮತ್ತು ಆಯನೂರು ಭಾಗದಲ್ಲಿ ಈ ಕೂಡ್ಲಿ ಮಠದ ಎಷ್ಟೋ ಒಂದು ಜಮೀನುಗಳನ್ನು ರೈತರು ಉಳ್ತಾ ಇದ್ದಾರೆ. ಆದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಬಂದು GP ಹೋಲ್ಡರ್ ನಾನು ಅಂತ ಅವರಿಂದ ಅದನ್ನು ಜಮೀನನ್ನು ಕಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಹತ್ರ ಮಾಹಿತಿ ಇದೆಯಾ ಅಥವಾ ಇದ್ರ ಬಗ್ಗೆ ತಾವೇನಾದ್ರು ಹೋರಾಟ ಮಾಡಿದ್ದೀರಾ? ಇವತ್ತು ಅರಸು ಅವ್ರ ಕಾಲದಲ್ಲಿ ಸೋಷಲಿಸ್ಟ್ ಗೋಪಾಲ್ ಗೌಡರು, ಇಲ್ಲಿ ಲೋಹಿಯ, ಇವರೆಲ್ಲ ಉಳುವನೇ ಹೊರದೊಡೆಯ ಅಂತ ಹೇಳ್ಬಿಟ್ಟು ಯಾರು ಭೂಮಿ ಉಳ್ತಾರೋ ಅವ್ರದ್ದೇ ಭೂಮಿ ಆಗಬೇಕು ಅಂತ ಹೋರಾಟ ಮಾಡಿದರು. ಕಾರಣ ಏನು ಅಂದರೆ ಹಸಿರು ಕ್ರಾಂತಿ ಹೆಸರಿನಲ್ಲಿ ಭೂಮಾಲೀಕರಿಗೆ ಒಂದಿಷ್ಟು 100 ಎಕರೆ ಸರ್ಕಾರಿ ಜಮೀನು ಕೊಟ್ಬಿಟ್ರು. ಆಮೇಲೆ ರಾಜಪ್ರಭುತ್ವದಲ್ಲಿ ಮಠಗಳಿಗೆ 1000 ಎಕರೆ ಕೊಟ್ಬಿಟ್ರು. ಒಂದೊಂದು ಮಠಗಳಿಗೆ 2000, 3000, 4000 ಎಕರೆ ಕೊಟ್ಬಿಟ್ರು. ಅದು ಏನು ಅವತ್ತು ರಾಜಪ್ರಭುತ್ವದಲ್ಲಿ ಮಠಗಳನ್ನು ಓಲೈಸ್ಕೊಳ್ಳೋಕೆ ಕೊಟ್ಟರು, ಏನು ಕೊಟ್ರವತ್ತು. ಅದಾದಮೇಲೆ ಉಳುವನೇ ಭೂಮಿ ಒಡೆಯ ಅಂತಕ್ಕಂಥ ಕಾಯ್ದೆ ಏನು ಬಂತು ಕೇಂದ್ರ ಮತ್ತು ರಾಜ್ಯದಲ್ಲಿ, ಬಂದಾದ ಮೇಲೆ ಬಹಳಷ್ಟು ಜಮೀನು ಉಳುವವನೇ ಒಡೆಯ ಅನ್ನೋರಿಗೆ ಸೇರಿದಾವೆ. ಆದರೂ ಕೂಡ ನನಗನ್ನಿಸ್ತಾ ಇದೆ ಕರ್ನಾಟಕದಲ್ಲಿ ಮಾತ್ರ 80 ಭಾಗ ಉಳುವವನೇ ಒಡೆಯ ಯಾರಿದ್ದಾನೆ ಅವನಿಗೆ ಒಡೆತನ ಸಿಕ್ಕಿದೆ, ಜಾರಿಯಾಗಿದೆ 80 ಭಾಗ ಕರ್ನಾಟಕದಲ್ಲಿ ಮಾತ್ರ. ಅದೇ ನಾರ್ತ್ ಇಂಡಿಯಾದಲ್ಲಿ ಪ್ರತಿಶತ 30%, 40% ಆಗಿಲ್ಲ. ಅಲ್ಲಿ ಆಡಳಿತ ಸರಿಯಾಗಿ ನಡೆಸಲಿಲ್ಲ ರಾಜ್ಯ ಸರ್ಕಾರಗಳು. ಅದು ಯಾರ್ಯಾರ ಹೆಸರಿಗೋ ಅವ್ರ ಮಕ್ಕಳ ಹೆಸರಿಗೆ, ಸಂಬಂಧ ಹೆಸರಿಗೆ, ಅವ್ರ ಹೆಸರಿಗೆ ನಾಯಿ, ನರೆ, ಹಸು, ದನ, ಕರ ಹೆಸರಿಗೆ ಭೂಮಿ ವರ್ಗಾವಣೆ ಮಾಡ್ಕೊಂಡಿದ್ರು ಅವಾಗ. ಈಗ ಅದನ್ನೆಲ್ಲ ಕೈಗಾರಿಕೆ ಹೆಸರಿನಲ್ಲಿ ಮತ್ತೆ ಅವರು ವಶಕ್ಕೆ ತಕ್ಕಂತ ಇದ್ದಾರೆ ಬಿಡಿಯೋದು. ಇಲ್ಲಿ ಏನು ಮಠಗಳಿಗೆ ಜಮೀನು ಕೊಟ್ಟರು ಅದಕ್ಕೂ ಕೂಡ ಟೆನೆನ್ಸಿ ಕಾಯ್ದೆ ಅನ್ವಯ ಆಯಿತು. ಅದನ್ನು ಸಂಪೂರ್ಣ ಅವಾಗ ಟೆನೆನ್ಸಿ ಅರ್ಜಿ ಕೊಡಬೇಕಾಗಿತ್ತು, ಕೊಟ್ಟರು. ಸುಮಾರು ಜನಕ್ಕೆ ಆಗಿದೆ. ಮತ್ತು ಅದರಲ್ಲೂ ಕೂಡ ಇನ್ನು ಕೆಲವರು ಏನಾಗಿದ್ದಾರೆ ಅಂದರೆ ಮುಗ್ಧರು, ಅವಿದ್ಯಾವಂತರು, ಅವರಿಗೆ ಕಾನೂನುಗಳನ್ನು ಅರಿವೇ ಇಲ್ಲದೆ ಇರ್ತಕ್ಕಂಥವ್ರು. ನಮ್ಮ ಅಜ್ಜ ಹೊಡ್ಕೊಂಬಂದಿದ್ದ, ನಮ್ಮ ಅಪ್ಪ ಹೊಡ್ಕೊಂಬಂದಿದ್ದ, ನಾನು ಹೊಡಿತಾ ಇದ್ದೀನಿ, ನನ್ನ ಭೂಮಿ ಯಾರು ಕೇಳಕ್ಕೆ ಬರ್ತಾರೆ ಅನ್ನೋ ಮುಗ್ಧತೆ ಒಳಗಡೆ ಇವತ್ತು ಕೆಲವು ಜನ ಹಾಕಿಲ್ಲ. ಇವತ್ತು ಶಿಕಾರಿಪುರದಲ್ಲಿ ಬೆಂಡೆಕಟ್ಟೆಯಲ್ಲಿ 1000 ಜನ ಹಾಕಿಲ್ಲ. ನಾವು ಅಲ್ಲಿಗೂ ಹೋಗಿದ್ವಿ. ಅಲ್ಲಿ ಹೋಗಿ ಅವ್ರು ಯಾರು ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಅದ್ರ ಹಾರ್ನಳ್ಳಿಲಿ ಏನಾಗಿದೆ ಅಂತ ಅಂದರೆ ಕಡಿಮೆ ಸಂಖ್ಯೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಭಾಳಷ್ಟು ಜನಕ್ಕೆ ಭೂಮಿ ಸಿಕ್ಕಿದೆ, ಒಂದು 7-8 ಜನಕ್ಕೆ ಅವ್ರು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ರೈತ ಸಂಘ ಅವ್ರಿಗೆ ಬೆಂಬಲ ಕೊಟ್ಟಿದೆ. ಈ ಮಧ್ಯೆ ಮಾತುಕತೆನೂ ಕೂಡ ಪ್ರಾರಂಭ ಆಗಿದೆ. ಏನು ಮಾತುಕತೆ? ಸಿರಿಗೆರೆ ಮಠದ ಬಗ್ಗೆ, ಶೃಂಗೇರಿ ಮಠದ ಬಗ್ಗೆ ಗೌರವ ಇದೆ, ಜನರಿಗೆ ಒಳ್ಳೆಯ ಭಾವನೆ ಇದೆ. ಆದ್ದರಿಂದ ನಾನು ಶೃಂಗೇರಿ ಸ್ವಾಮೀಜಿಯವರಿಗೆ ವಿನಂತಿ ಮಾಡಿ ಕೇಳ್ತೀನಿ, ಕೈ ಮುಗಿದು ವಿನಂತಿ ಮಾಡಿ ಕೇಳ್ತೀನಿ. ಅವ್ರ ಬಗ್ಗೆ ಭಾಳ ಗೌರವದ ಭಾವನೆ ಇದೆ. ನೀವೇ ನಮ್ಮ ರೈತರು ಬರ್ತಾರೆ. ಇವತ್ತೇನು ಅವರು ಕಾಯ್ದೆಯಿಂದ ಹೊರ ಉಳಿದು ಬಿಟ್ಟಿದ್ದಾರೆ. ಅವ್ರಿಗೆ ಆಗಿದ್ರೆ ಪುಕ್ಷಟ್ಟೆ ಹೋಗ್ತಿತ್ತು ಜಮೀನು. ಈಗಲೂ ಕೂಡ ಸಬ್ ರಿಜಿಸ್ಟರ್ ವ್ಯಾಲಿ ಏನಿದೆ, ಸಬ್ ರಿಜಿಸ್ಟರ್ ವ್ಯಾಲಿಗೆ ಅವರಿಂದ ಹಣ ಕಟ್ಟಿಸ್ತೀವಿ. ಅವ್ರಿಗೆ ನೇರ ರಿಜಿಸ್ಟರ್ ಮಾಡಿಕೊಟ್ಬಿಡಿ. ಹೊಡೆದು ಹದ್ದಿಗೆ ಹಾಕಬೇಡ್ರಿ, ಯಾರ ಗುಂಡಾಗಳನ್ನು ಬಿಡಬೇಡ್ರಿ, ಅವರು ನಿಮ್ಮ ಭೂಮಿಯನ್ನು ಕಬಳಿಸ್ತಾರೆ ಅಂಥೇಳಿ ಶೃಂಗೇರಿ ಸ್ವಾಮಿಗಳಿಗೆ ವಿನಂತಿ ಮಾಡಿ ಕೇಳ್ತಾ ಇದ್ದೀವಿ. ಅವ್ರಿಗೆ ಸಮಯ ಕೇಳಿದ್ದೀವಿ. ಸಮಯ ಸಿಕ್ಕಾಗ ಹೋಗಿ ಮಾತುಕತೆ ಮಾಡಿ ಅದನ್ನು ಬಗೆಹರಿಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಅವ್ರ ಮೇಲೆ ಅಪಾರವಾದಂಥ ಗೌರವ ಇದೆ. ಶೃಂಗೇರಿ ಸ್ವಾಮಿಗಳ ಬಗ್ಗೆ ಬಗೆಹರಿಬೋದು ಅಂತಿದೆ. ಇಲ್ಲ ಅಂತ ಅಂದರೆ ನಾವು ಮತ್ತೆ ಆ ಮುಗ್ಧ ರೈತರ ಪರವಾಗಿ ರೈತ ಸಂಘಟನೆ ಹೋರಾಟಕ್ಕೆ ಇಳಿಯುತ್ತೆ. ಸರ್, ಇನ್ನು ನಿಮ್ಮ ಒಂದು ಕುಟುಂಬದ ಹಿನ್ನೆಲೆ ಬರೋಣ. ತಮ್ಮ ಇದು ನೇಟಿವ್ ಪ್ಲೇಸ್ ಅಂತ